1912 ಏಪ್ರಿಲ್ 10 ಈ ಟೈಮಲ್ಲಿ ಜಗತ್ತಿನ ಅತಿ ದೊಡ್ಡ ಮತ್ತು ಲಕ್ಸುರಿಯಸ್ ಹಡಗಾದ RMS ಟೈಟಾನಿಕ್ ತನ್ನ ಮೊದಲ ಪಯಣ ಶುರು ಮಾಡುತ್ತೆ. ಈ ಹಡಗು ಸೌಥಂಪ್ಟನ್ ನಿಂದ ನ್ಯೂಯಾರ್ಕ್ಗೆ ಹೋಗ್ತಿರುತ್ತೆ. ಇದರೊಳಗೆ ಶ್ರೀಮಂತ ವ್ಯಕ್ತಿಗಳು, ದೊಡ್ಡ ದೊಡ್ಡ ಆಕ್ಟರ್ಸ್ ಗಳು, ಸ್ಪೋರ್ಟ್ಸ್ ಮ್ಯಾನ್, ಬಿಸಿನೆಸ್ ಮ್ಯಾನ್ ಇಂದ ಹಿಡಿದು ಸುಮಾರು 2200 ಜನಕ್ಕೂ ಹೆಚ್ಚು ಪ್ರಯಾಣಿಕರಿಂದ ಕೂಡಿದ ಈ ಹಡಗು ಅಮೆರಿಕಾಗೆ ಒಂದು ಒಳ್ಳೆ ಅನುಭವ ಪಡೆಯಲು ಹೋಗ್ತಿರುತ್ತೆ. ಈ ಹಡಗನ್ನ 62 ವರ್ಷದ ಎಡ್ವರ್ಡ್ ಸ್ಮಿತ್ ನಾಯಕತ್ವದಲ್ಲಿ ಇರುತ್ತೆ. ಪ್ಯಾಸೆಂಜರ್, ಪಬ್ಲಿಕ್ ಮತ್ತೆ ಮೀಡಿಯಾಗಳಿಗೆ ತುಂಬಾ ಆತುರದಿಂದ ಕಾಯ್ತಿರ್ತಾರೆ ಈ ಟೈಟಾನಿಕ್ ನ ಮೊದಲ ಪಯಣ ಯಾವ ತರ ಅನುಭವ ಕೊಡುತ್ತೆ ಅಂತ. 269 ಮೀಟರ್ ಉದ್ದ, 53 ಮೀಟರ್ ಗಿಂತ ಜಾಸ್ತಿ ಎತ್ತರವಿರುವ ಈ ಹಡಗು ಜಗತ್ತಿನ ಅತಿ ದೊಡ್ಡ ಹಡಗು ಅಷ್ಟೇ ಅಲ್ಲದೆ ಬಹಳ ಲಕ್ಸುರಿಯಸ್ ಆಗಿ ಈ ಹಡಗನ್ನ ತಯಾರು ಮಾಡಿದ್ರು. ಈ ಟೈಟಾನಿಕ್ ನ ತಯಾರು ಮಾಡಲು ಬಳಸಿರೋ ಫೀಚರ್ ನ ಕೇಳಿದ್ರೆ ಒಂದು ಕ್ಷಣ ಶಾಕ್ ಆಗ್ತೀರಾ. ಆ ಟೈಮ್ ಅಲ್ಲಿ ಟೈಟಾನಿಕ್ ಅನ್ನು ತಯಾರು ಮಾಡಲು ಸುಮಾರು $7.5 ಮಿಲಿಯನ್ ನ ಖರ್ಚು ಮಾಡಿರ್ತಾರೆ. ಇದು ಇವತ್ತಿಗೆ ಲೆಕ್ಕ ಹಾಕಿ ನೋಡಿದ್ರೆ $400 ಮಿಲಿಯನ್ ಆಗುತ್ತೆ. ಇದು ಇಂಡಿಯನ್ ರುಪೀಸ್ ಅಲ್ಲಿ ನೋಡಿದ್ರೆ ಸುಮಾರು 3640 ಕೋಟಿ ಖರ್ಚು ಮಾಡಿ ಈ ಟೈಟಾನಿಕ್ ಹಡಗನ್ನ ತಯಾರು ಮಾಡಿರ್ತಾರೆ. ಈ ಹಡಗ್ನಲ್ಲಿರೋ ಫೆಸಿಲಿಟಿ ನೋಡಿದ್ರೆ ಯಾವ 5 ಸ್ಟಾರ್ ಹೋಟೆಲ್ ಬೇಕಾದ್ರೂ ಹಿಂದೆ ಹಾಕುತ್ತೆ. ಸ್ಟೈನೆಡ್ ಗ್ಲಾಸ್ ಕಿಟಕಿಗಳು, 2 ದೊಡ್ಡ ದೊಡ್ಡ ಗ್ರ್ಯಾಂಡ್ ಸ್ಟೇರ್ ಕೇಸ್ಗಳು, ಒಂದು ಬಿಸಿ ನೀರಿನ ಸ್ವಿಮ್ಮಿಂಗ್ ಪೂಲ್, ಟರ್ಕಿಸ್ ಬಾತ್, ಎಲೆಕ್ಟ್ರಿಕ್ ಬಾತ್, ಒಂದು ಜಿಮ್, 4 ರೆಸ್ಟೋರೆಂಟ್ಗಳು, 2 ಕಟ್ಟಿಂಗ್ ಶಾಪ್ ಮತ್ತೆ ಒಂದು ದೊಡ್ಡ ಲೈಬ್ರರಿ. ಟೈಟಾನಿಕ್ ನ ಮಾಡೋಕೆ ಯಾವ ತರ ಫ್ಯೂಚರ್ ಬಳಸಿದ್ರು ಅಂದ್ರೆ ಈ ಹಡಗನ್ನ ಅನ್ಸಿಂಕೇಬಲ್ ಅಂತ ಕರೀತಾರೆ. ಅಂದ್ರೆ ಯಾವತ್ತು ಮುಳುಗದೆ ಇರೋ ಹಡಗು ಅಂತ. ಯಾಕಂದ್ರೆ ಸ್ಟಾರ್ಲೈನ್ ಕಂಪನಿಯವರು ಈ ಹಡಗನ್ನ ತಯಾರು ಮಾಡಲು ಅಷ್ಟು ಸೇಫ್ಟಿ ಫೀಚರ್ ನ ಬಳಸಿರ್ತಾರೆ. ಈ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಎಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತಾನೆ ಅಂದ್ರೆ ಇವನು ಪಬ್ಲಿಕ್ ಮುಂದೆ ಬಂದು ಘೋಷಣೆ ಮಾಡ್ತಾನೆ ಈ ಹಡಗು ಯಾವತ್ತು ಮುಳುಗೋದೇ ಇಲ್ಲ ಅಂತ. ಆದ್ರೆ ತನ್ನ ಮೊದಲ ಪಯಣ ಶುರು ಮಾಡಿದ 2ನೇ ದಿನದಲ್ಲಿ ಅಂದ್ರೆ 12 ಏಪ್ರಿಲ್ 1912 ಟೈಟಾನಿಕ್ ಗೆ ತನ್ನ ಮೊದಲ ಐಸ್ ವಾರ್ನಿಂಗ್ ಸಿಗುತ್ತೆ. ಅಟ್ಲಾಂಟಿಕ್ ಓಷನ್ ನಿಂದ ಟೈಟಾನಿಕ್ ಅಮೆರಿಕಾಗೆ ಹೋಗ್ತಿರುತ್ತೆ. ದಾರಿ ಮಧ್ಯದಲ್ಲಿ ಮಂಜಿನ ಪರ್ವತಗಳು ಇರುತ್ತೆ. ಅದಕ್ಕೆ ಟೈಟಾನಿಕ್ ನ ದೂರದಲ್ಲಿರುವ ಹಡಗುಗಳು ಸಿಗ್ನಲ್ ಕೊಡ್ತಿರುತ್ತೆ, ಅಲ್ಲಿ ಮಂಜಿನ ಪರ್ವತಗಳಿದೆ, ಹುಷಾರಾಗಿ ಹೋಗಿ ಅಂತ. ಈ ಸಿಗ್ನಲ್ ಕೇಳಿಸ್ಕೊಂಡು ಟೈಟಾನಿಕ್ 2 ಸಲ ಮಂಜಿನ ವಾರ್ನಿಂಗ್ ಇಂದ ತಪ್ಪಿಸ್ಕೊಳ್ಳುತ್ತೆ. ಆದ್ರೆ ಹಡಗಿನ ಸ್ಪೀಡ್ ಮಾತ್ರ ಕಡಿಮೆನೆ ಮಾಡ್ಲಿಲ್ಲ. 21.5 ನೋಟ್ಸ್ ಅಂದ್ರೆ 40 ಕಿಲೋಮೀಟರ್ ಗಂಟೆ ಸ್ಪೀಡ್ ನಲ್ಲೇ ಈ ಟೈಟಾನಿಕ್ ಹಡಗು ಹೋಗ್ತಿರುತ್ತೆ. ಹೀಗೆ 2 ದಿನ ನಂತರ ಅಂದ್ರೆ 14 ಏಪ್ರಿಲ್ 1912 ಮತ್ತೆ 7 ಮಂಜುಗಡ್ಡೆ ಪರ್ವತಗಳು ಇವೆ ಅಂತ ಸಿಗ್ನಲ್ ಬರುತ್ತೆ. ಆದ್ರೆ ಕ್ಯಾಪ್ಟನ್ ಸ್ಮಿತ್ ಮತ್ತೆ ಅಲ್ಲಿನ ಗ್ರೂಪ್ ನವರು ಈ ಸಿಗ್ನಲ್ ಪೂರ್ತಿಯಾಗಿ ಇಗ್ನೋರ್ ಮಾಡ್ತಾರೆ. ಟೈಟಾನಿಕ್ ನ ಸ್ಪೀಡ್ ನ ಕಡಿಮೆನೆ ಮಾಡ್ಲಿಲ್ಲ. ಈಗ ನಿಧಾನಕ್ಕೆ ಅವತ್ತು ಕತ್ಲ ಆಗುತ್ತೆ. ರಾತ್ರಿಯ ಸಮಯ, ತುಂಬಾ ಚಳಿಯ ವಾತಾವರಣ. ಆದ್ರೆ 14 ಏಪ್ರಿಲ್ 1912 ಅವತ್ತು ಚಂದ್ರನೇ ಕಾಣಿಸ್ಕೊಳ್ಲಿಲ್ಲ. ಚಂದ್ರನ ಬೆಳಕು ಇಲ್ಲದೆ ದೂರದಲ್ಲಿ ಏನಿದೆ ಅಂತ ನೋಡೋಕೆ ತುಂಬಾ ಕಷ್ಟ ಆಗ್ತಿರುತ್ತೆ. ಹಡಗಿನ ಮೇಲೆ ಒಂದು ಕ್ರೋನ್ ನೆಕ್ಸ್ಟ್ ಇರುತ್ತೆ. ಇದು ತಳ್ಳನೆಯ ಮತ್ತು ಎತ್ತರದಲ್ಲಿ ಇರುತ್ತೆ. ಇದನ್ನ ಲುಕ್ಔಟ್ ಪಾಯಿಂಟ್ ಅಂತಾನೂ ಕರೀತಾರೆ. ಇಲ್ಲಿ ಯಾರನ್ನಾದ್ರೂ ಕೂರ್ಸಿರ್ತಾರೆ, ಯಾಕಂದ್ರೆ ಎದುರುಗಡೆ ಏನಾದ್ರೂ ಬರ್ತಿದೇನೋ ಇಲ್ವಾ ಅಂತ ನೋಡೋಕೆ. ಈ ಜಾಗದಲ್ಲಿ ಕೂತ್ಕೊಳ್ಳೋರು ತುಂಬಾ ಚಳಿನ ಎದುರಿಸ್ಬೇಕಾಗಿರುತ್ತೆ. ಬಹಳ ಜೋರಾದ ತಂಪು ಗಾಳಿ ಬೀಸ್ತಿರುತ್ತೆ. ರಾತ್ರಿ ತಂಪಾದ ಗಾಳಿಯಿಂದ ಅವರ ಕಣ್ಣನ್ನೇ ನೀರು ಬರೋದು ಸ್ಟಾರ್ಟ್ ಆಗುತ್ತೆ. ಇದರಿಂದ ಮುಂದೆ ಏನಾದ್ರೂ ಬಂದ್ರೆ ನೋಡೋಕೆ ತುಂಬಾ ಕಷ್ಟ ಆಗ್ತಿತ್ತು. ಈಗಿರ್ಬೇಕಾದ್ರೇನೆ ರಾತ್ರಿ 11:39 ಫ್ರೆಡ್ರಿಕ್ ಫ್ಲಾಟ್ ಅನ್ನೋನು ಕ್ರೋನ್ ನೆಕ್ಸ್ಟ್ ಹತ್ತಿ ಕುಂತು ನೋಡ್ತಾನೆ. ಎದುರುಗಡೆ ಒಂದು ದೊಡ್ಡ ಮಂಜಿನ ಪರ್ವತ ಸಡನ್ ಆಗಿ ಕಣ್ಮುಂದೆ ಬರುತ್ತೆ. ಅದಕ್ಕೆ ಜಲ್ದಿ 3 ಸಲ ಎಮರ್ಜೆನ್ಸಿ ಗಂಟೆನ ಹೊಡಿತಾನೆ, ಕೆಳಗೆ ಕುಂತಿರೋ ಜನರಿಗೆ ಗೊತ್ತಾಗ್ಲಿ ಅಂತ. ಜಲ್ದಿ ಫೋನ್ ತಗೊಂಡು ಆಫೀಸರ್ಗೆ ಕಾಲ್ ಮಾಡ್ತಾನೆ, ಮುಂದೆ ಮಂಜಿನ ಪರ್ವತ ಇದೆ, ಜಲ್ದಿ ಹಡಗನ್ನ ತಿರುಗಿಸಿ ಅಂತ. ಫಸ್ಟ್ ಆಫೀಸರ್ ವಿಲಿಯಂ ಮರ್ಡಚ್ ಇದನ್ನ ಕೇಳಿ ಇಂಜಿನ್ ರೂಮ್ ಗೆ ಆರ್ಡರ್ ಕೊಡ್ತಾನೆ, ಹಡಗನ್ನ ಲೆಫ್ಟ್ ಸೈಡ್ ತಿರುಗಿಸಿ ಅಂತ. ಆದ್ರೆ ಅನ್ಫಾರ್ಚುನೇಟ್ಲಿ ಸಮಯ ಮೀರೋಗಿರುತ್ತೆ. ಬರೀ 1 ನಿಮಿಷ ಅಂದ್ರೆ 11:40 ಟೈಟಾನಿಕ್ ಹೋಗಿ ಒಂದು ದೊಡ್ಡ ಮಂಜಿನ ಪರ್ವತಕ್ಕೆ ಡಿಕ್ಕಿ ಹೊಡೆಯುತ್ತೆ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋಗೆ ನೀವು ಫಸ್ಟ್ ಟೈಮ್ ಬಂದಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಂಜಿನ ಪರ್ವತ ಸಣ್ಣದಾಗಿ ಇರಲಿಲ್ಲ, ಒಂದು ಫುಟ್ಬಾಲ್ ಗ್ರೌಂಡ್ ನಷ್ಟು ದೊಡ್ಡದಾಗಿತ್ತು. ಇದರ ಲೆಂತ್ 200 × 400 ಫೀಟ್ ಮತ್ತೆ ಹೈಟ್ ನೋಡಿದ್ರೆ ಆ ಗ್ರೌಂಡ್ ನೆಸ್ಟ್ ನ ಸಮನಾಗಿತ್ತು. ಸೈಂಟಿಸ್ಟ್ ಹೇಳ್ತಾರೆ ಇದು ಸುಮಾರು 1.5 ಮಿಲಿಯನ್ ಟನ್ ತೂಕ ಇತ್ತು ಅಂತ. ಈ ಟೈಟಾನಿಕ್ ಮಂಜಿಗೆ ಡಿಕ್ಕಿ ಹೊಡೆದಾಗ ಹಡಗಿನ ಮುಂದಿನ ಭಾಗ ಡ್ಯಾಮೇಜ್ ಆಗುತ್ತೆ. ಸುಮಾರು 10 ಸೆಕೆಂಡ್ಗಳ ಕಾಲ ಈ ಹಡಗು ಮಂಜಿನೊಂದಿಗೆ ಕ್ರಾಶ್ ಆಗುತ್ತೆ. ಇದರಿಂದ ಟೈಟಾನಿಕ್ ಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ನೀವು ಯೋಚನೆ ಮಾಡಬಹುದು, ಒಂದು ಮಂಜುಗಡ್ಡೆ ಅಷ್ಟು ದೊಡ್ಡ ಹಡಗನ್ನ ಹೇಗ್ ಡ್ಯಾಮೇಜ್ ಮಾಡೋಕೆ ಸಾಧ್ಯ ಅಂತ. ಆದ್ರೆ ಫ್ರಿಡ್ಜ್ ನಲ್ಲಿರೋ ಮಂಜುಗಡ್ಡೆ ಮೆಟಲ್ ನ ಡ್ಯಾಮೇಜ್ ಮಾಡಲ್ಲ. ಆದ್ರೆ ಒಂದ್ ತಿಳ್ಕೊಳ್ಳಿ, ಅದರ ತೂಕ ಎಷ್ಟಿರುತ್ತೆ ಅಂತ.
ಹಂಗಾದ್ರೆ ಒಂದ್ ಕಟ್ಟಿಗೆ ಒಂದ್ ಮೆಟಲ್ ನ ಡ್ಯಾಮೇಜ್ ಮಾಡಕ್ ಆಗಲ್ಲ. ಆದ್ರೆ ಒಂದು ದೊಡ್ಡ ಮರಕ್ಕೆ ಒಂದು ಕಾರು ಅದರ ಫುಲ್ ಸ್ಪೀಡ್ ಅಲ್ಲಿ ಹೋಗಿ ಆ ಮರಕ್ಕೆ ಗುದ್ದಿದ್ರೆ ಅದು ಡೆಫಿನೆಟ್ಲಿ ಡ್ಯಾಮೇಜ್ ಆಗುತ್ತೆ. ಇದು ಕೂಡ ಹಾಗೇನೆ. ಅಷ್ಟು ಗಾತ್ರದ ಮಂಜಿನ ಪರ್ವತಕ್ಕೆ ಅಷ್ಟು ಸ್ಪೀಡ್ ಅಲ್ಲಿ ಹೋಗಿ ಡಿಕ್ಕಿ ಹೊಡೆದ್ರೆ ಎಷ್ಟು ಗಟ್ಟಿ ಇದ್ರೂ ಅದು ಡ್ಯಾಮೇಜ್ ಆಗುತ್ತೆ. ಇದರಿಂದ ಕ್ಯಾಪ್ಟನ್ ಸ್ಮಿತ್ ಮತ್ತೆ ಆರ್ಕಿಟೆಕ್ಟ್ ಥಾಮಸ್ ಆಂಡ್ರಿಸ್ ಬೇಗ ಹೋಗಿ ನೋಡ್ತಾರೆ ಯಾವ ಭಾಗಗಳಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ. ಅವಾಗ ಅವರಿಗೆ ಗೊತ್ತಾಗುತ್ತೆ ಈ ಹಡಗು ಇನ್ನೂ ಇರಲ್ಲ, ಮುಳುಗೋಗುತ್ತೆ ಅಂತ. ಮತ್ತೆ ಎಲ್ಲರೂ ಒಂದು ಕ್ಷಣ ಶಾಕ್ ಆಗ್ತಾರೆ. ಈ ಹಡಗು ಅನ್ಸಿಂಕಬಲ್, ಯಾವತ್ತು ಮುಳುಗೋದೇ ಇಲ್ಲ ಅಂತಿದ್ರು, ಇದು ಹೇಗೆ ಸಾಧ್ಯ ಅಂತ. ನಾನು ವಿಡಿಯೋದಲ್ಲಿ ಮೊದ್ಲೇ ಹೇಳಿರ್ತೀನಿ, ಮುಳುಗೋಕೆ ಸಾಧ್ಯನೇ ಇಲ್ಲ, ಅಷ್ಟು ಸೇಫ್ಟಿ ಫೀಚರ್ ಈ ಹಡಗನ್ನ ತಯಾರು ಮಾಡಲು ಮಾಡಿರ್ತಾರೆ ಅಂತ. ಅದರಲ್ಲೂ 2 ಮೇನ್ ಫ್ಯೂಚರ್ ಆಡ್ ಮಾಡಿದ್ರು. ಇದರಿಂದ ಅವರಿಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಈ ಹಡಗು ಯಾವತ್ತು ಮುಳುಗೋದೇ ಇಲ್ಲ ಅಂತ. ಅದರಲ್ಲಿ ಮೊದಲನೇ ಫ್ಯೂಚರ್ ಅಂದ್ರೆ ಡಬಲ್ ಬಾಟಮ್ ಹಲ್. ಹಲ್ ಅಂದ್ರೆ ಹಡಗಿನ ಮೇನ್ ಬಾಡಿ ಆಗಿರುತ್ತೆ. ಡಬಲ್ ಬಾಟಮ್ ಹಲ್ ಅಂದ್ರೆ ಇದರಲ್ಲಿ 2 ಲೇಯರ್ ಇದ್ವು. ಒಂದು ಲೇಯರ್ ಡ್ಯಾಮೇಜ್ ಆದ್ರೆ ಇನ್ನೊಂದು ಲೇಯರ್ ಕಾಪಾಡುತ್ತೆ ಅಂತ. ಎರಡನೇದು ಅಂದ್ರೆ ಪೂರ್ತಿ ಹಡಗಿನ ಮೇನ್ ಬಾಡಿನ 16 ಬೇರೆ ಬೇರೆ ರೀತಿಯಾಗಿ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಆಗಿ ಡಿವೈಡ್ ಮಾಡಿರ್ತಾರೆ. 16ರಲ್ಲಿ 4 ಕಂಪಾರ್ಟ್ಮೆಂಟ್ ಅಲ್ಲಿ ನೀರ್ ತುಂಬಿದ್ರು ಈ ಹಡಗು ಮುಳುಗ್ತಿದ್ದಿಲ್ಲ. ಆದ್ರೆ ಮಂಜುಗಡ್ಡೆಯಿಂದ ಡ್ಯಾಮೇಜ್ ಆದ ಭಾಗ ಏನಿದೆ ಅದು ಹಡಗಿನ ಸೈಡ್ ಅಲ್ಲಿ ಆಗಿರುತ್ತೆ. ಆ ಡಬಲ್ ಬಾಟಮ್ ಅಲ್ಲಿ ಯಾವ ಪ್ರಯತ್ನಕ್ಕೂ ಬರ್ಲಿಲ್ಲ. ಮತ್ತೆ ಎರಡನೇದಾಗಿ ಹೇಳೋದಾದ್ರೆ ಈ ಹಡಗಿಗೆ ಎಷ್ಟು ದೊಡ್ಡ ಡ್ಯಾಮೇಜ್ ಆಯ್ತು ಅಂದ್ರೆ 16ರಲ್ಲಿ 6 ವಾಟರ್ ಕಂಪಾರ್ಟ್ಮೆಂಟ್ ಗಳಲ್ಲಿ ಆಲ್ರೆಡಿ ನೀರ್ ತುಂಬೋಗಿರುತ್ತೆ. ಆದ್ರೆ ಅದರ ಲಿಮಿಟ್ ಇದ್ದಿದ್ದು ಬರೀ 4 ಕಂಪಾರ್ಟ್ಮೆಂಟ್ ಗೆ ಅಷ್ಟೇ. 6 ಕಂಪಾರ್ಟ್ಮೆಂಟ್ ಇಂದ ತುಂಬಿದ ನೀರಿನ ರಭಸಕ್ಕೆ ಹಡಗು ಮುಳುಗೋದ್ರಿಂದ ಯಾರು ತಡೆಯಕ್ಕೆ ಸಾಧ್ಯವಾಗ್ಲಿಲ್ಲ. ಈ ಘಟನೆ ಆಗಿ 20 ನಿಮಿಷ ನಂತರ ಅಂದ್ರೆ 12 ಗಂಟೆಗೆ ಕ್ಯಾಪ್ಟನ್ ಸ್ಮಿತ್ ಆರ್ಡರ್ ಮಾಡ್ತಾನೆ ಅವರ ಗ್ರೂಪ್ ಮೆಂಬರ್ಸ್ಗೆ, ನಮ್ಮ ಸುತ್ತಮುತ್ತಲಿನ ಹಡಗಿಗೆ ರೇಡಿಯೋ ಮುಖಾಂತರ ಸಿಗ್ನಲ್ ಕೊಡಿ, ಇದರಿಂದ ನಮ್ಮನ್ನು ಕಾಪಾಡಲು ಯಾರಾದ್ರೂ ಬರ್ಬೋದೇನೋ ಅಂತ. ಸೀನಿಯರ್ ರೇಡಿಯೋ ಆಪರೇಟರ್ ಜಾಕ್ ಫಿಲಿಪ್ಸ್ ಈ ಕಥೆಯ ನಿಜವಾದ ಹೀರೋ ಆಗ್ತಾನೆ. ಒಂದರ ಮೇಲಂತರಂತೆ ರೇಡಿಯೋ ಸಿಗ್ನಲ್ ಕಳಿಸ್ತಾನೆ ಇದ್ದ. ಆದ್ರೆ ಯಾರಿಂದನೂ ಸರಿಯಾದ ರೆಸ್ಪಾನ್ಸಸ್ ಸಿಗ್ಲಿಲ್ಲ. ಕಂಟಿನ್ಯೂ ಆಗಿ 20 ನಿಮಿಷ ರೇಡಿಯೋ ಸಿಗ್ನಲ್ ಕಳಿಸ್ತಾನೆ ಇದ್ದ. ಯಾವ್ದಾದ್ರು ಒಂದ್ ಹಡಗಾದ್ರೂ ಬಂದು ನಮಗೆ ಸಹಾಯ ಮಾಡ್ಬೋದೇನ ಅಂತ. 20 ನಿಮಿಷದ ನಂತರ ಅಂದ್ರೆ 12 ಗಂಟೆ 20 ನಿಮಿಷಕ್ಕೆ RMS ಕಾರ್ಪೋಥಿಯಾ ಅನ್ನೋ ಹಡಗು ಟೈಟಾನಿಕ್ ನ ಸ್ವಲ್ಪ ದೂರದಲ್ಲಿ ಇರುತ್ತೆ. ಟೈಟಾನಿಕ್ ನ ರೇಡಿಯೋ ಸಿಗ್ನಲ್ ಅವರಿಗೆ ಸಿಗುತ್ತೆ. ರೇಡಿಯೋದಲ್ಲಿ ಟೈಟಾನಿಕ್ ನ ಆಪರೇಟರ್ ಜೊತೆ ಮಾತಾಡ್ತಾರೆ ಮತ್ತು ನಡೀರಿ ಟೈಟಾನಿಕ್ ಹಡಗನ್ನ ಕಾಪಾಡೋಣ ಅಂತ ಹೋಗ್ತಾರೆ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಈ ಹಡಗು ಸುಮಾರು 107 ಕಿಲೋಮೀಟರ್ ದೂರ ಇತ್ತು. ಈ ಹಡಗು ಅದರ ಫುಲ್ ಸ್ಪೀಡ್ ಅಲ್ಲೂ ಬಂದ್ರು ಟೈಟಾನಿಕ್ ಹತ್ರ ಬರೋಕೆ 3 ರಿಂದ 4 ಗಂಟೆ ಬೇಕಾಗ್ತಿತ್ತು. 3 ರಿಂದ 4 ಗಂಟೆ ತನಕ ಟೈಟಾನಿಕ್ ಹಡಗು ಮುಳುಗದೆ ಇರ್ತಿತ್ತ ಅನ್ನೋದೇ ಪ್ರಶ್ನೆ ಆಗಿತ್ತು. ಟೈಟಾನಿಕ್ ನ ಉಳಿದ ಜನರು ರಾಕೆಟ್ ಬಿಡ್ತಿದ್ರು, ಸುತ್ತಮುತ್ತ ಯಾರಾದ್ರೂ ಇದ್ರೆ ಬಂದು ನಮ್ಮನ್ನ ಕಾಪಾಡ್ತಾರೇನೋ ಅಂತ. ಆದ್ರೆ ಅನ್ಫಾರ್ಚುನೇಟ್ಲಿ ಕಾರ್ಪೋಥಿಯಾ ಹಡಗು ಬಿಟ್ರೆ ಯಾರು ಇವರಿಗೆ ಸಪೋರ್ಟ್ ಮಾಡೋಕೆ ಬರ್ಲೇ ಇಲ್ಲ. ಈ ಕ್ಯಾಪ್ಟನ್ ಸ್ಮಿತ್ ಆರ್ಡರ್ ಮಾಡ್ತಾನೆ ಹಡಗ್ನಲ್ಲಿರೋ ಪ್ಯಾಸೆಂಜರ್ ನ ಹಡಗಿನಿಂದ ಇಳಿಸೋಕೆ ಲೈಫ್ ಬೋಟ್ ನ ಬಿಡಿ ಅಂತ. ಇವರ ಆರ್ಡರ್ ನಂತೆ ಮೊದಲು ಅಲ್ಲಿನ ಮಕ್ಕಳು ಮತ್ತೆ ಮಹಿಳೆಯರಿಗೆ ಮೊದಲ ಆದ್ಯತೆ ಕೊಡ್ತಾರೆ ಆ ಲೈಫ್ ಬೋಟ್ ಅಲ್ಲಿ ಕೂರೋಕೆ. ಹಡಗ್ನಲ್ಲಿರೋ ಪ್ಯಾಸೆಂಜರ್ ಗೆ ಇನ್ನೂ ಭಯ ಇರ್ಲಿಲ್ಲ. ಇದು ಅನ್ಸಿಂಕಬಲ್ ಹಡಗು, ಇದು ಮುಳುಗೋಕೆ ಸಾಧ್ಯನೇ ಇಲ್ಲ ಅಂತ. ಯಾಕಂದ್ರೆ ಸ್ಟಾರ್ಲೈನ್ ಕಂಪನಿಯ ಯಾರ್ಡ್ಸ್ ನ ಜನರು ಅಷ್ಟರ ಮಟ್ಟಿಗೆ ನಂಬಿದ್ರು, ಬರೀ ಮಂಜುಗಡ್ಡೆಗೆ ಗುದ್ದಿದ್ರೆ ಇದು ಮುಳುಗಲ್ಲ ಅಂತ. ಇದೇ ರೀಸನ್ ಇಂದ ಇದರ ಮೊದಲ ಲೈಫ್ ಬೋಟ್ ಕೆಳಗಿಳಿದಾಗ ಅದರ ಕೆಪಾಸಿಟಿ 60 ಜನ ಕೂರ್ಸ್ಕೋಬೋದಿತ್ತು. ಆದ್ರೆ ಅದರಲ್ಲಿ ಬರೀ 28 ಜನ ಮಾತ್ರ ಕೂತ್ಕೊಂತಾರೆ. ಅದರಲ್ಲಿ ಅರ್ಧದಷ್ಟು ಜನ ಇರೋದೇ ಇಲ್ಲ. ಸಮಯ ಕಳಿತಿದ್ದಂಗೆ ಒಂದಾದ್ಮೇಲೆ ಒಂದು ಕಂಪಾರ್ಟ್ಮೆಂಟ್ ಗಳಲ್ಲಿ ನೀರ್ ತುಂಬ್ಕೊಂತ ಬರುತ್ತೆ. ಇದರಿಂದ ಹಡಗು ಮುಳುಗುವ ಹಂತಕ್ಕೆ ಬರುತ್ತೆ. ಯಾವಾಗ ಪ್ಯಾಸೆಂಜರ್ ಗೆ ಕನ್ಫರ್ಮ್ ಆಗುತ್ತೋ ಈ ಹಡಗು ಮುಳುಗುತ್ತೆ ಅಂತ ಎಲ್ಲರೂ ಜೋರಾಗಿ ಕೂಗಲು ಸ್ಟಾರ್ಟ್ ಮಾಡ್ತಾರೆ. ರಾತ್ರಿ ಸುಮಾರು 1 ಗಂಟೆ ಅಷ್ಟೊತ್ತಿಗೆ ಟೈಟಾನಿಕ್ ಅಲ್ಲಿ ಎಷ್ಟು ನೀರು ತುಂಬಿದ್ವು ಅಂದ್ರೆ ಹಡಗಿನ ಮುಂದಿನ ಭಾಗ ಇತ್ತಲ್ವಾ, ತೂಪಾದ ಭಾಗ, ಅದು ನೀರಿನೊಳಗೆ ಮುಳುಗಲು ಪ್ರಾರಂಭವಾಗುತ್ತೆ. ಮತ್ತೆ ಹಡಗಿನ ಹಿಂದೆ ಇರುವ ಭಾಗ ಮೇಲಕ್ಕೆ ಬರಲು ಶುರುವಾಗುತ್ತೆ. ಇದರಿಂದ ಎಲ್ಲಾ ಜನರು ಎದುರ್ಕೊಂಡು ಕಿತ್ತಾಡೋಕೆ ಶುರು ಮಾಡ್ತಾರೆ. ಲೈಫ್ ಬೋಟ್ ಅಲ್ಲಿ ನಾನು ಹೋಗ್ತೀನಿ ಅಂತ. ಆದ್ರೆ ತೊಂದ್ರೆ ಏನಂದ್ರೆ ಬರೀ 20 ಲೈಫ್ ಬೋಟ್ ಇದ್ವು ಅಷ್ಟೇ. ಇದರಲ್ಲಿ ಬರೀ 1200 ಜನ ಅಷ್ಟೇ ಹೋಗೋಕೆ ಸಾಧ್ಯ ಇತ್ತು. ಆದ್ರೆ ಟೈಟಾನಿಕ್ ನಲ್ಲಿ 2200ಕ್ಕೂ ಹೆಚ್ಚು ಜನ ಇದ್ರು. ಹೀಗೆ ರಾತ್ರಿ 2 ಗಂಟೆ 5 ನಿಮಿಷ ಹಡಗಿನ ಕೊನೆಯ ಲೈಫ್ ಬೋಟ್ ಕೆಳಗಿಳಿಯುತ್ತೆ. ಆದ್ರೆ ಹಡಗಿನಲ್ಲಿ ಇನ್ನೂ 1500 ಜನ ಆಗಿರ್ತಾರೆ. ಕೆಲವರು ಪ್ರಯತ್ನ ಪಡ್ತಾರೆ ಲೈಫ್ ಬೋಟ್ ನಲ್ಲಿ ಜಾಗ ಮಾಡ್ಕೊಳ್ಳೋಕೆ, ಇನ್ನು ಕೆಲವರು ಅವರ ಹೋಪ್ನ ಕೈ ಬಿಟ್ಬಿಡ್ತಾರೆ. ರಿಸರ್ಚ್ ನ ಪ್ರಕಾರ 2 ಗಂಟೆ 20 ನಿಮಿಷಕ್ಕೆ ಟೈಟಾನಿಕ್ 2 ಭಾಗವಾಗಿ ಮೆಲ್ಲನೆ ನೀರಿನೊಳಗೆ ಮುಳುಗುತ್ತೆ. 3 ಗಂಟೆನೂ ಆಗ್ಲಿಲ್ಲ ಈ ಅನ್ಸಿಂಕಬಲ್ ಅನ್ನೋ ಈ ಟೈಟಾನಿಕ್ ಹಡಗು ಮುಳುಗೋಕೆ. ಇನ್ನು 1500 ಜನ ಹಡಗಿನಲ್ಲಿ ಉಳ್ಕೊಂತಾರೆ. ಅವರಲ್ಲಿ ಕೆಲವರು ನೀರಿನಲ್ಲಿ ಹಾರಿ ಈಜೋಕೆ ಪ್ರಯತ್ನ ಪಟ್ರೆ ಇನ್ನು ಕೆಲವರು ಅವರ ಪ್ರಾಣನೇ ಬಿಡ್ತಾರೆ. ಅಲ್ಲಿ ಚಳಿ ಎಷ್ಟಿತ್ತು ಅಂದ್ರೆ -2 ಸೆಲ್ಸಿಯಸ್ ಅಷ್ಟಿತ್ತು.
ಇದರಲ್ಲಿ ಯಾರಾದ್ರೂ ನೀರಿನೊಳಗೆ ಇಳಿದ್ರು ಸಾಕು, ಕೆಲವೇ ನಿಮಿಷಗಳು ಸ್ಟ್ರಕ್ ಆಗಿ ಆ ತಂಪಾದ ವಾತಾವರಣದಿಂದ ನೀರಿಗಿಳಿದ ಎಲ್ಲರೂ ಪ್ರಾಣ ಬಿಡಬೇಕಾಯ್ತು. ಕೆಲವರು ಹೇಳ್ತಾರೆ ಟೈಟಾನಿಕ್ ಕ್ಯಾಪ್ಟನ್ ಸ್ಮಿತ್ ಹಡಗು ಮುಳುಗೋವರೆಗೂ ಹಡಗ್ನಲ್ಲೇ ಇದ್ದ. ಇನ್ನು ಕೆಲವರು ಹೇಳ್ತಾರೆ ಅವನು ಗುಂಡೊಡ್ಕೊಂಡು ಸೂಸೈಡ್ ಮಾಡ್ಕೊಂಡ ಅಂತ. ಈ ಟೈಮಲ್ಲಿ RMS ಕಾರ್ಪೋತಿಯ ಹಡಗು ಟೈಟಾನಿಕ್ ನಲ್ಲಿರೋ ಜನರನ್ನ ಕಾಪಾಡೋಕೆ ಬರುತ್ತೆ. ಸುಮಾರು 3 ಗಂಟೆ 30 ನಿಮಿಷಕ್ಕೆ, ಅಂದ್ರೆ ಇದು ಬರೋಕೆ ಸುಮಾರು 1 ಗಂಟೆ ಲೇಟ್ ಆಯ್ತು ಅವರನ್ನ ಕಾಪಾಡೋದ್ರಲ್ಲಿ. ಆದ್ರೆ ಆ ಲೈಫ್ ಬೋಟ್ ಅಲ್ಲಿದ್ದ 700ಕ್ಕೂ ಹೆಚ್ಚು ಜನರನ್ನ ಕಾಪಾಡೋದ್ರಲ್ಲಿ ಇವರು ಯಶಸ್ವಿ ಆಗ್ತಾರೆ. ಈ ಇನ್ಸಿಡೆಂಟ್ ಇಂದ ಜಗತ್ತಿನಾದ್ಯಂತ ತುಂಬಾ ಕಾಂಟ್ರವರ್ಸಿಗಳು ಆದ್ವು, ಅನೇಕ ಪ್ರಶ್ನೆಗಳು ಹುಟ್ಟುಕೊಂಡ್ವು. ಇದನ್ನು ಇನ್ವೆಸ್ಟಿಗೇಷನ್ ಮಾಡಲು ಮುಂದಾದ್ರು. ಇದರಿಂದ ಕೆಲವು ಇಂಥ ಸತ್ಯ ಹೊರಗೆ ಬಂದ್ವು ಅಂದ್ರೆ ಅದನ್ನ ಕೇಳಿದ್ರೆ ಎಂತರಾದ್ರೂ ಒಂದು ಕ್ಷಣ ಶಾಕ್ ಆಗ್ತಾರೆ. ನಿಮ್ಗೆ ಹೆಂಗ್ ಅನ್ಸುತ್ತೆ? ಟೈಟಾನಿಕ್ ನ ಬರೀ 37 ಕಿಲೋಮೀಟರ್ ದೂರ ಒಂದು ಹಡಗಿರುತ್ತೆ. ಅದು ಬೇಗ ಟೈಟಾನಿಕ್ ಹತ್ರ ಟೈಮ್ಗೆ ಸರಿಯಾಗಿ ಬಂದು ಟೈಟಾನಿಕ್ ಹಡಗ್ನಲ್ಲಿರೋ ಜನರನ್ನ ಕಾಪಾಡಬಹುದಿತ್ತು. ಆ ಹಡಗಿನ ಹೆಸರೇ SS ಕ್ಯಾಲಿಫೋರ್ನಿಯಾ. ಇದನ್ನ ತಿಳ್ಕೊಬೇಕಂದ್ರೆ ಟೈಟಾನಿಕ್ ಹಡಗು ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದ 1 ಗಂಟೆ ಹಿಂದೆ ಹೋಗ್ಬೇಕು. ಟೈಟಾನಿಕ್ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆಯಲು 1 ಗಂಟೆಯ ಮುಂಚೆ ಇದೇ ಹಡಗು ಸಿಗ್ನಲ್ ಕೊಟ್ಟಿರುತ್ತೆ. ಅವರು ಹೇಳಿರ್ತಾರೆ ಹುಷಾರಾಗಿರಿ, ಇಲ್ಲಿ ಸುತ್ತಮುತ್ತ ತುಂಬಾ ಮಂಜುಗಡ್ಡೆಯ ಪರ್ವತಗಳಿದೆ ಅಂತ. ಅದಾದ್ಮೇಲೆ ರಾತ್ರಿ ಸುಮಾರು 11 ಗಂಟೆ 15 ನಿಮಿಷಕ್ಕೆ ಕ್ಯಾಲಿಫೋರ್ನಿಯಾ ರೇಡಿಯೋ ಆಪರೇಟರ್ ಆ ಹಡಗಿನ ರೇಡಿಯೋನ ಆಫ್ ಮಾಡ್ತಾನೆ. ಕ್ಯಾಲಿಫೋರ್ನಿಯಾ ಹಡಗು ರಾತ್ರಿ ಅಲ್ಲೇ ನಿಲ್ಸಿರ್ತಾರೆ. ಅದು ರಾತ್ರಿ ಮುಂದೆ ಹೋಗಲು ಆಗ್ತಿರ್ಲಿಲ್ಲ, ಇಲ್ಲಿ ತುಂಬಾ ತೊಂದರೆ ಇದೆ ಅಂತ. ಹಡಗನ್ನ ರಾತ್ರಿ ನಿಲ್ಸಿದ್ರು, ರೇಡಿಯೋ ಆಫ್ ಮಾಡಿದ್ರು. ಇದೇ ರೀಸನ್ ಅವರಿಗೆ ಯಾವುದೇ ಸಿಗ್ನಲ್ ಸಿಗದೆ ಇರೋಕೆ ಕಾರಣನೂ ಆಯ್ತು. ಆದ್ರೆ ಈ ಟೈಟಾನಿಕ್ ಅವರಿಗೆ ತುಂಬಾ ಹತ್ರ ಇದ್ದಿದ್ರಿಂದ ಲುಕ್ಔಟ್ ಪಾಯಿಂಟ್ ಇಂದ ಇದನ್ನ ನೋಡಿದ್ರೆ ಈ ಹಡಗು ಕಾಣಿಸ್ತಿತ್ತು. ಟೈಟಾನಿಕ್ ನ ಒಬ್ಬ ಆಫೀಸರ್ ಲೈಫ್ ಬೋಟ್ ಇಂದ ಪ್ಯಾಸೆಂಜರ್ ನ ಕೆಳಗೆ ಇಳಿಸ್ಬೇಕಾದ್ರೆ ಒಬ್ರು ನೋಡಿ ಹೇಳ್ತಾರೆ, ದೂರದಲ್ಲಿ ಯಾವ್ದೋ ಒಂದು ಹಡಗು ನಿಂತಿದೆ, ಅದು ಜಲ್ದಿ ನಮ್ಮನ್ನ ಕಾಪಾಡೋಕೆ ಬರುತ್ತೆ, ನಾವು ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ ಅಂತ. ಆದ್ರೆ ಕ್ಯಾಲಿಫೋರ್ನಿಯಾ ಹಡಗು ಮಾತ್ರ ಬರ್ಲೇ ಇಲ್ಲ. ರಾತ್ರಿ ಸುಮಾರು 12 ಗಂಟೆಗೆ ಕ್ಯಾಲಿಫೋರ್ನಿಯಾ ಹಡಗಿನಲ್ಲಿರೋ ಕ್ರೌನ್ ಮೆಂಬರ್ ಕ್ಯಾಲಿಫೋರ್ನಿಯಾ ಹಡಗಿನ ಕ್ಯಾಪ್ಟನ್ ಸ್ಟ್ಯಾನ್ಲಿ ಲಾರ್ಡ್ಗೆ ರಿಪೋರ್ಟ್ ಮಾಡ್ತಾನೆ, ಅವರು ರಾಕೆಟ್ ಬಿಡ್ತಿದ್ದಾರೆ, ಅವರು ತೊಂದರೆಯಲ್ಲಿದ್ದಾರೆ, ಬನ್ನಿ ಕಾಪಾಡೋಣ ಅಂತ. ಆದ್ರೆ ಕ್ಯಾಲಿಫೋರ್ನಿಯಾ ಹಡಗಿನ ಕ್ಯಾಪ್ಟನ್ ಇದನ್ನ ತುಂಬಾ ಸಿಲ್ಲಿಯಾಗಿ ತಗೊಂತಾನೆ. ಮತ್ತೆ ಎಲ್ಲರಿಗೂ ಹೇಳ್ತಾನೆ ಅದರಲ್ಲಿ ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಜೋರಾಗಿ ಪಾರ್ಟಿ ಮಾಡ್ತಿದ್ದಾರೆ, ಅದಕ್ಕೆ ಖುಷಿಯಿಂದ ರಾಕೆಟ್ ನ ಬಿಡ್ತಿದ್ದಾರೆ ಅಂತ ಹೇಳ್ತಾನೆ. ಇದು ಯಾವ ಅಪಾಯದ ಸೂಚನೆನೂ ಅಲ್ಲ. ಅವತ್ತು ಕ್ಯಾಲಿಫೋರ್ನಿಯಾದ ಹಡಗಿನ ಕ್ಯಾಪ್ಟನ್ ಲಾರ್ಡ್ ಆ ರಾಕೆಟ್ ಸೌಂಡ್ ಅನ್ನ ಸೀರಿಯಸ್ ಆಗಿ ತಗೊಂಡಿದ್ರೆ ಟೈಟಾನಿಕ್ ನಲ್ಲಿ ಎಷ್ಟು ಜನರ ಪ್ರಾಣ ಉಳಿಸಬಹುದಾಗಿತ್ತು. ಈ ಘಟನೆ ಆದ ಬೆಳಿಗ್ಗೆ ಕ್ಯಾಲಿಫೋರ್ನಿಯಾ ಹಡಗಿನ ರೇಡಿಯೋ ಆನ್ ಮಾಡ್ತಾರೆ. ಅವಾಗ ಟೈಟಾನಿಕ್ ಇಂದ ಬಂದ ಕಾಲ್ ನೋಡಿದಾಗ ಅಲ್ಲಿಗೆ ಬೇಗನೆ ಹೋಗ್ತಾರೆ. ಆದ್ರೆ ಅಷ್ಟೊತ್ತಿಗೆ ಎಲ್ಲ ಮುಗ್ದೋಗಿರುತ್ತೆ. ಅವರಿಗೆ ಬರೀ ಅಲ್ಲಿ ಸತ್ತು ಹೋಗಿದ್ದ ಡೆಡ್ ಬಾಡಿಗಳು ಬಿಟ್ರೆ ಸಮುದ್ರದಲ್ಲಿ ಏನೂ ಸಿಗಲ್ಲ. ಈ ಘಟನೆ ಆದ್ಮೇಲೆ 2 ಕಡೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇದಕ್ಕೆ ಪೂರ್ತಿ ಕಾರಣ ಕ್ಯಾಲಿಫೋರ್ನಿಯಾದ ಕ್ಯಾಪ್ಟನ್ ಮೇಲೆ ಹಾಕ್ತಾರೆ. ಆದ್ರೆ ಇಷ್ಟು ದೊಡ್ಡ ಘಟನೆ ಹಿಂದೆ ಒಬ್ಬ ವ್ಯಕ್ತಿಯ ಮೇಲೆ ತಪ್ಪು ಹಾಕೋಕ್ಕಾಗಲ್ಲ. ಇದರಲ್ಲಿ ಇನ್ನೂ ಕೆಲವರ ದೊಡ್ಡ ತಪ್ಪುಗಳಿದ್ವು. ಲೈಫ್ ಬೋಟ್ ಅಂತ ಹೇಳಿದ್ನಲ್ಲ, ಅವು ಹಡಗಿನಲ್ಲಿ ತುಂಬಾ ಕಡಿಮೆ ಇದ್ವು. ಇದಕ್ಕೆ ಲೈಫ್ ಬೋಟ್ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಸ್ಟಾರ್ಲೈನ್ ಕಂಪನಿ ಈ ಹಡಗು ಯಾವತ್ತೂ ಮುಳುಗೋದೇ ಇಲ್ಲ ಅಂತ ಅಷ್ಟು ಕಾನ್ಫಿಡೆನ್ಸ್ ನ ಇಟ್ಕೊಂಡಿದ್ರು. ಮತ್ತೆ ಇದನ್ನ ಬಿಟ್ರೆ ಟೈಟಾನಿಕ್ ನ ಕ್ಯಾಪ್ಟನ್ ಸ್ಮಿತ್ ಹಡಗಿನ ಸ್ಪೀಡ್ ನ ಕಡಿಮೆನೆ ಮಾಡ್ಲಿಲ್ಲ, ಯಾಕಂದ್ರೆ ಈ ಹಡಗು ಮುಳುಗೋದೇ ಇಲ್ಲ ಅಂತ ಸ್ಟ್ರಾಂಗ್ ಆಗಿ ನಂಬಿರ್ತಾನೆ. ಮತ್ತೊಂದು ದೊಡ್ಡ ಮಿಸ್ಟೇಕ್ ಅಂತ ಅಂದ್ರೆ ಟೈಟಾನಿಕ್ ನ ಡ್ರೈವರ್ ಆದ ರಾಬರ್ಟ್ ಹಿಚನ್ಸ್ ಏನಂದ್ರೆ ಆ ರಾತ್ರಿ ಆರ್ಡರ್ ಬಂದಿರುತ್ತೆ, ಮುಂದೆ ಮಂಜುಗಡ್ಡೆ ಇದೆ, ಅದಕ್ಕೆ ಹಡಗನ್ನ ಲೆಫ್ಟ್ ಸೈಡ್ ತಿರುಗಿಸು ಅಂತ. ಆದ್ರೆ ಇವನಿಗೆ ತುಂಬಾ ಟೆನ್ಷನ್ ಆಗಿ ಆ ಆರ್ಡರ್ ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಟೈಟಾನಿಕ್ ನ ರೈಟ್ ಸೈಡ್ ಗೆ ತಿರುಗಿಸ್ತಾನೆ. ಇದು ಮಂಜುಗಡ್ಡೆಗೆ ಇನ್ನೂ ಹತ್ರ ಕರ್ಕೊಂಡು ಹೋಗುತ್ತೆ. ಯಾವಾಗ ಇವನ ತಪ್ಪು ಇವನಿಗೆ ಗೊತ್ತಾಗುತ್ತೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗಿರುತ್ತೆ. ಈ ಕೇಸ್ ನ ಬ್ರಿಟಿಷ್ ಎನ್ಕ್ವೈರಿ ಮಾಡಿ ಹೇಳ್ತಾರೆ ಟೈಟಾನಿಕ್ ಎಷ್ಟು ಸಲ ವಾರ್ನಿಂಗ್ ಕೊಟ್ರು ಅಲ್ಲಿ ದೊಡ್ಡ ದೊಡ್ಡ ಮಂಜುಗಡ್ಡೆಯ ಪರ್ವತಗಳಿವೆ, ಮೆಲ್ಲಗೆ ಹೋಗಿ ಹುಷಾರಾಗಿರಿ ಅಂತ. ಆದ್ರೆ ಇವರು ಮಾತ್ರ ಸ್ಪೀಡ್ ನ ಕಡಿಮೆನೆ ಮಾಡ್ಲಿಲ್ಲ, ಅವರ ಫುಲ್ ಸ್ಪೀಡ್ ಅಲ್ಲೇ ಹೋಗ್ತಿರ್ತಾರೆ. ಆದ್ರೆ ಯಾಕೆ ಸ್ಪೀಡ್ ನ ಕಡಿಮೆ ಮಾಡ್ಲಿಲ್ಲ ಅಂತ ನೋಡಿದ್ರೆ ಇದರಿಂದ ಅನೇಕ ಕಾರಣಗಳು ಹೊರಗೆ ಬರ್ತವೆ. ಅದರಲ್ಲೂ ಒಂದು ಗಮನ ಸೆಳೆಯುವ ವಿಷಯ ಅಂದ್ರೆ ಜೋಸೆಫ್ ಬ್ರೋನ್ಸ್ ಅನ್ನೋನು ಸ್ಟಾರ್ಲೈನ್ ಕಂಪನಿಯ ಮ್ಯಾನೇಜರ್ ಮತ್ತೆ ಚೇರ್ಮನ್ ಆಗಿರ್ತಾನೆ. ಈ ಟೈಟಾನಿಕ್ ಹಡಗನ್ನ ತಯಾರು ಮಾಡಿರೋರು. ಅವನು ಕ್ಯಾಪ್ಟನ್ ಸ್ಮಿತ್ ಗೆ ಆರ್ಡರ್ ಮಾಡ್ತಾನೆ, ಏನೇ ಆದ್ರೂ ಹಡಗಿನ ಸ್ಪೀಡ್ ಮಾತ್ರ ಕಮ್ಮಿನೇ ಮಾಡಬಾರ್ದು ಅಂತ. ಕಂಪನಿ ಪ್ಲಾನ್ ಮಾಡಿರುತ್ತೆ. ಈ ಟೈಟಾನಿಕ್ ಫಸ್ಟ್ ಜರ್ನಿಯಲ್ಲೇ ಬರೀ 7 ದಿನದಲ್ಲಿ ಮುಗಿಬೇಕು, ನಮ್ಮ ಕಂಪನಿ ಒಂದು ರೆಕಾರ್ಡ್ ಮಾಡ್ಲಿ ಅಂತ. ಅವರು ಇದನ್ನ ತೋರಿಸ್ಬೇಕಿತ್ತು. ಟೈಟಾನಿಕ್ ಬರೀ ಒಂದು ದೊಡ್ಡ ಹಡಗು ಮಾತ್ರ ಅಲ್ಲ, ಲಕ್ಸುರಿಯಸ್ ಹಡಗು ಮಾತ್ರ ಅಲ್ಲ, ಮತ್ತೆ ತುಂಬಾ ದುಬಾರಿ ಹಡಗು ಅಷ್ಟೇ ಅಲ್ಲ, ತುಂಬಾ ವೇಗವಾಗಿ ಹೋಗುವ ಹಡಗು ಕೂಡ ಹೌದು ಅಂತ. ಮತ್ತೆ 14 ಏಪ್ರಿಲ್ಗೆ ಕ್ಯಾಪ್ಟನ್ ಸ್ಮಿತ್ ಐಸ್ ವಾರ್ನಿಂಗ್ ನ ನೋಡ್ತಾನೆ. ಮತ್ತೆ ಜೋಸೆಫ್ ಬ್ರೋನ್ಸ್ ಗೆ ಹೇಳ್ತಾನೆ, ನೋಡಿ ಐಸ್ ವಾರ್ನಿಂಗ್ ಇದೆ, ಸ್ಪೀಡ್ ನ ಕಡಿಮೆ ಮಾಡ್ಬೇಕು ಅಂತ. ಆದ್ರೆ ಜೋಸೆಫ್ ಈ ಪೇಪರ್ ನ ನೋಡಿ ಜೋಬಲ್ಲಿ ಮುದ್ರಕೊಂಡು ಇಟ್ಕೊಂತಾನೆ, ಯಾಕಂದ್ರೆ ಇದರ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ. ಮತ್ತೆ ಅವನು ಹಡಗಿನ ಸ್ಪೀಡ್ ನ ಕಡಿಮೆನೆ ಮಾಡ್ಲಿಲ್ಲ, ಮುಂದೆ ಅಪಾಯ ಇದೆ ಅಂತ ಗೊತ್ತಿದ್ರು.
ಈ ಒಂದೇ ಒಂದು ತಪ್ಪಿಂದ ಜಗತ್ತಿನಾದ್ಯಂತ ಈ ಕಂಪನಿಯನ್ನೇ ಮುಚ್ಚಿಸ್ತಾರೆ. ಮತ್ತೆ ಈ ಘಟನೆಯಿಂದ ಜಗತ್ತಿನಾದ್ಯಂತ ಹೊಸ ರೂಲ್ಸ್ ಗಳನ್ನ ತರ್ತಾರೆ. ಯಾಕಂದ್ರೆ ಈ ಆಕ್ಸಿಡೆಂಟ್ ಮತ್ತೆ ಭವಿಷ್ಯದಲ್ಲಿ ಯಾವತ್ತೂ ಆಗ್ಲೇಬಾರದು ಅಂತ. ಮತ್ತೆ ಟೈಟಾನಿಕ್ ಹಡಗು ನೀರಿನೊಳಗೆ ಮುಳುಗಿದ್ರಿಂದ ಅದನ್ನ ಸಮುದ್ರದೊಳಗೆ ಹುಡುಕೋಕೆ ಸುಮಾರು 70 ವರ್ಷ ಬೇಕಾಯ್ತು. ಇದು ಸೆಪ್ಟೆಂಬರ್ 1975ರಲ್ಲಿ ಒಬ್ಬ ಅಮೆರಿಕದ ಓಷಿಯನ್ ಎಕ್ಸ್ಪ್ಲೋರರ್ ರಾಬರ್ಟ್ ಬೊಲಾರ್ಡ್ ಮತ್ತೆ ಫ್ರೆಂಚ್ ನ ಒಬ್ಬ ಸಹಾಯಕನ ಜೊತೆಗೂಡಿ ಸಮುದ್ರದ ಆಳದಲ್ಲಿ ಹುಡುಕ್ತಾರೆ. ಸಮುದ್ರದ ಒಳಗೆ ಅಂದ್ರೆ 3800 ಮೀಟರ್ ಅಂದ್ರೆ 3.8 ಕಿಲೋಮೀಟರ್ ಕೆಳಗೆ ಕೆಲವು ಸುಳಿವು ಸಿಗ್ತವೆ. ಎರಡು ಬೇರೆ ಬೇರೆ ರೀತಿಯ ಭಾಗಗಳಾಗಿ ಸಿಗ್ತವೆ. ಈ ಎರಡು ಭಾಗಗಳು ಸುಮಾರು 600 ಮೀಟರ್ ದೂರದಲ್ಲಿ ಇರ್ತವೆ. ಇವತ್ತಿನ ದಿನದಲ್ಲಿ ಅಂದ್ರೆ ಇಷ್ಟು ದಿನದಿಂದ ನೀರಿನ ಒಳಗೆ ಮುಳುಗೋಗಿದ್ದ ಹಡಗನ್ನ ಸಂಶೋಧನೆ ಮಾಡಿ ಹೇಳ್ತಾರೆ. ಮೊದಲು ಈ ಹಡಗು ಈ ತರ ಇತ್ತು, ಆದ್ರೆ ಹುಡುಕಿದಾಗ ಸಿಕ್ಕ ಭಾಗ ಇಷ್ಟೇ. ಇದು ಯಾಕಂತ ನೋಡಿದ್ರೆ ರಿಸರ್ಚ್ ಇಂದ ಗೊತ್ತಾಗಿದ್ದು ಬ್ಯಾಕ್ಟೀರಿಯಾಗಳು ಮತ್ತೆ ಬೇರೆ ಬೇರೆ ರೀತಿಯ ಜೀವಿಗಳಿಂದ ಇದರ ಮೆಟಲ್ ಗಳನ್ನು ತಿಂದಾಗ್ತಿದೆ ಅಂತ. ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಟೈಟಾನಿಕ್ 2030ರಲ್ಲಿ ಪೂರ್ತಿಯಾಗಿ ಜಗತ್ತಿನಲ್ಲಿ ಒಂದು ತುಂಡು ಇಲ್ದಂಗೆ ನಾಶವಾಗುತ್ತೆ ಅಂತ.